ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಬರ್ತಿರುವಂಥದ್ದು. ಗೃಹಲಕ್ಷ್ಮಿ 23ನೇ ಕಂತಿನ ಹಣದ ಕುರಿತು ಹೊಸ ಅಪ್ಡೇಟ್ಸ್ ಆದರೆ ಬಂದಿದೆ. ನಿಮಗೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಜಮಾ ಆಗುತ್ತೆ, ಯಾವಾಗ ಜಮಾ ಆಗುತ್ತೆ, ಯಾವ ದಿನಾಂಕಕ್ಕೆ, ಯಾವ ಟೈಮ್ಗೆ ಜಮಾ ಆಗುತ್ತೆ, ಎಲ್ಲ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಿಮ್ಮದು BPL ಕಾರ್ಡ್ ಏನಾದರೂ ನಿಮ್ಮ ಬಳಿ ಇದ್ದರೆ BPL ಕಾರ್ಡ್ದು ಹೊಸ ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಈ ಒಂದು BPL ಕಾರ್ಡ್ ರದ್ದು ಕುರಿತು ಅಪ್ಡೇಟ್ ಬಂದಿದೆ. ನೋಡಿ ಸ್ನೇಹಿತರೆ, ಇವೆಲ್ಲದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ಗೆ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. BPL ಕಾರ್ಡ್ ರಾಜ್ಯದಲ್ಲಿ BPL ಪಡಿತರ ಚೀಟಿ ರದ್ದು ಮತ್ತು ಪೌಷ್ಟಿಕಾಂಶ ಆಹಾರ ಪದಾರ್ಥ ವಿತರಣೆ ಬಗ್ಗೆ ಇಲ್ಲಿ ಮಹತ್ವವಾದ ಮಾಹಿತಿ ಆದರೆ ಸರ್ಕಾರದವರು ನೀಡಿರುವಂಥದ್ದು. ರಾಜ್ಯದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಪಡೆದಂತಹ BPL ಕಾರ್ಡ್ಗಳನ್ನು ರದ್ದುಪಡಿಸಿ APLಗೆ ವರ್ಗಾಯಿಸಲಾಗುತ್ತಿದೆ. ಈ ನಡುವೆಯೇ ಇದೀಗ ಎಷ್ಟು BPL ಪಡಿತರ ಚೀಟಿ ರದ್ದು ಮಾಡಲಾಗುತ್ತದೆ ಹಾಗೂ ಎಣ್ಣೆ, ಬೇಳೆ, ಕಾಳುಗಳು ಸೇರಿದಂತೆ ಪೌಷ್ಟಿಕಾಂಶ ಆಹಾರ ಪದಾರ್ಥ ವಿತರಣೆ ಯಾವಾಗಿನಿಂದ ಎನ್ನುವ ಮಾಹಿತಿ ಕೂಡ ಇಲ್ಲಿ ಹಂಚಿಕೊಂಡಿರುವಂಥದ್ದು ಆಹಾರ ಸಚಿವ KH ಮುನಿಯಪ್ಪ ಅವರು ತಿಳಿಸ್ಕೊಡ್ತಿದ್ದಾರೆ. ಹಾಗಾದರೆ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಆದರೆ ತಿಳಿಸ್ಕೊಡ್ತಿದ್ದೀನಿ. ನೋಡಿ ಸ್ನೇಹಿತರೆ, BPL ಕಾರ್ಡ್ ಒಂದು ಸಹ ರದ್ದಾಗುವುದಿಲ್ಲ. ಅನರ್ಹರ BPL ಕಾರ್ಡ್ಗಳು ಮಾತ್ರ ರದ್ದಾಗಲಿವೆ. ಯಾರು ಅನರ್ಹರು ಇರ್ತಾರೋ ಅರ್ಹರ BPL ಕಾರ್ಡ್ ರದ್ದಾಗಲ್ಲ ಅಂತ ಹೇಳ್ತಿದ್ದಾರೆ. ಅನರ್ಹರ BPL ಕಾರ್ಡ್ಗಳನ್ನು ಮಾತ್ರ ರದ್ದು ಮಾಡುತ್ತೇವೆ ಎಂದು ಆಹಾರ ಸಚಿವ ಇಲ್ಲಿ KH ಮುನಿಯಪ್ಪ ಅವರು ತಿಳಿಸ್ಕೊಡ್ತಿರುವಂಥದ್ದು. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಅನರ್ಹರ ಬಳಿಯ ಪಡಿತರ ಚೀಟಿಗಳನ್ನು ಮಾತ್ರ ರದ್ದು ಮಾಡಿ APLಗೆ ಬದಲಾಯಿಸುತ್ತೇವೆ. BPL ಕಾರ್ಡನ್ನು ರದ್ದು ಮಾಡ್ತೀವಿ, ಅನರ್ಹರದ್ದು APLಗೆ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳ್ತಿರುವಂಥದ್ದು. 15% BPL ಪಡಿತರ ಕಾರ್ಡ್ಗಳಷ್ಟೇ ರದ್ದಾಗಲಿವೆ. 15% ಇಲ್ಲಿ BPL ಕಾರ್ಡ್ಗಳು, 15% BPL ಪಡಿತರ ಕಾರ್ಡ್ಗಳನ್ನು ರದ್ದು ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ BPL ಕಾರ್ಡ್ಗಳನ್ನು ರದ್ದು ಮಾಡಲಾಗುವುದು. ಯಾವುದೇ ಫಲಾನುಭವಿಗಳು ಮೋಸ ಆಗುತ್ತಿಲ್ಲ. ಶೀಘ್ರದಲ್ಲಿಯೇ ಎಣ್ಣೆ, ಬೇಳೆ, ಕಾಳುಗಳು ಸೇರಿದಂತೆ ಪೌಷ್ಟಿಕಾಂಶ ಆಹಾರ ಪದಾರ್ಥ ವಿತರಣೆ ಮಾಡಲಾಗುವುದು ಎಂದು ತಿಳಿಸ್ಕೊಡ್ತಿರುವಂಥದ್ದು. ಪಡಿತರ ಚೀಟಿ ತಿದ್ದುಪಡಿಗೆ ಅವಕಾಶ. ರಾಜ್ಯ ಸರ್ಕಾರ ಪಡಿತರ ಚೀಟಿದಾರರು ಹೆಸರು ತಿದ್ದುಪಡಿ, ಹೊಸ ಸದಸ್ಯರ ಸೇರ್ಪಡೆ, ವಿಳಾಸ ಬದಲಾವಣೆ, ಹೆಸರು ತೆಗೆದುಹಾಕಲು ಅವಕಾಶ ಕಲ್ಪಿಸಿದೆ. ಬೆಂಗಳೂರು 1 ಗ್ರಾಮ 1 ಸೈಬರ್ ಸೆಂಟರ್ಗಳಲ್ಲಿ ಹೊಸ ಕಾರ್ಡ್ ಅಥವಾ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಕೆ ಮಾಡಬಹುದು. APL ಕಾರ್ಡ್ ಪಡೆಯುವವರು ಸಹ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಬೇಕಾಗಿದೆ. ಸ್ನೇಹಿತರೆ, ನೀವು ನೋಡಿ, ಈಗಾಗಲೇ ಪಡಿತರ ಚೀಟಿ ಹೊಂದಿದವರು ಹೊಸದಾಗಿ ಮಕ್ಕಳು ಅಥವಾ ತಮ್ಮ ಕುಟುಂಬದ ಇತರ ಸದಸ್ಯರ ಸೇರ್ಪಡೆಗೆ ಅವಕಾಶ ನೀಡಲಾಗ್ತಿದೆ. ನೋಡಿ ಸ್ನೇಹಿತರೆ, ಈಗ ನೀವು ಕೇಳ್ಬೋದು, ಅಲ್ಲಿ ರೇಷನ್ ಕಾರ್ಡು 15% ರದ್ದು ಮಾಡಿಬಿಡ್ತಾರೆ ಅಂತಿದ್ದಾರಲ್ಲ, ನಮ್ಮದು ಏನಾದರೂ ರೇಷನ್ ಕಾರ್ಡ್ ಇರ್ಬೋದಾ ಅಂತ ನೀವು ಕೇಳೋದಾದರೆ, ಸ್ನೇಹಿತರೆ, ನೀವು ಅನರ್ಹರಾಗಿದ್ದರೆ ಮಾತ್ರ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ರದ್ದಾಗ್ತವೆ. ಅನರ್ಹರಾದರೆ ಯಾರು ಅನರ್ಹರು, ಏನು ಆ ಒಂದು ಮಾನದಂಡಗಳೇನು ಅನ್ನುವಂಥದ್ದನ್ನೆಲ್ಲ ನಾನು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಚಾನಲಲ್ಲೇ ಆ ವಿಡಿಯೋ ಇದೆ, ಹೋಗಿ ಚೆಕ್ ಮಾಡಿ ಸ್ನೇಹಿತರೆ. ಇದು ಕ್ಲಿಯರ್ ಆಯಿತು. ಈಗ ಗೃಹಲಕ್ಷ್ಮಿ 23ನೇ ಕಂತಿನ ಹಣದ ಬಗ್ಗೆ ಬರೋಣ. ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ 1ನೇ ಕಂತಿನ ಹಣದಿಂದ ಹಿಡಿದು 22ನೇ ಕಂತಿನ ಹಣವರೆಗೂ ಫಲಾನುಭವಿಗಳಿಗೆ ಬಂದು ಜಮಾ ಆಗಿರುವಂಥದ್ದು. ಓಕೆನಾ, 22ನೇ ಕಂತಿನ ಹಣ ಪೆಂಡಿಂಗ್ ಇತ್ತು. ದೀಪಾವಳಿ ಹಬ್ಬದ ದಿನ ಕೂಡ 22ನೇ ಕಂತಿನ ಹಣ ಜಮಾ ಆಗಿದೆ. ನಿಮಗೆ 22ನೇ ಕಂತಿನ ಹಣ ಪೂರ್ತಿ ಎಲ್ಲರಿಗೂ ಹಣ ಆದರೆ ಬಂದಿದೆ. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲೂ ಇರುವಂತಹ ಗೃಹಲಕ್ಷ್ಮಿಯರಿಗೂ ಹಣ ಆದರೆ ಬಂದಿದೆ. ಯಾರಿಗೋ ಒಬ್ರಿಗೋ ಇಬ್ರಿಗೋ ಕೆಲವ್ರಿಗೆ ಯಾರ್ಯಾರು ಪೆಂಡಿಂಗ್ ಇದೆಯೋ ಅಂಥವರು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಹಣ ಆದರೆ ಬರುತ್ತೆ. 22ನೇ ಕಂತಿನ ನೀವು ಒಂದು ಸರಿ ಖಾತೆಗಳನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನೀವು ಅರ್ಹರಾಗಿದ್ದರೆ, ನಿಮ್ಮದೆಲ್ಲ ದಾಖಲೆಗಳು ಕರೆಕ್ಟಾಗಿದ್ದರೆ ನಿಮ್ಗೆ ಕರೆಕ್ಟಾಗಿ 1ನೇ ಕಂತಿನ ಹಣದಿಂದ ಹಿಡಿದು 22ನೇ ಕಂತಿನ ಹಣವರೆಗೂ ಬಂದು ಜಮಾ ಆಗಿರುತ್ತೆ. ಈಗ 23ನೇ ಕಂತಿನ ಹಣ ಕೂಡ ದೀಪಾವಳಿ ಹಬ್ಬಕ್ಕೆ ಬರಬೇಕಿತ್ತು, ಹಣ ಆದರೆ ಬಂದಿಲ್ಲ. ಈಗ ಯಾವಾಗ ಬರುತ್ತೆ 23ನೇ ಕಂತಿನ ಹಣ ಅಂತ ನೀವು ಕೇಳೋದಾದರೆ, ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣವನ್ನು ಆಲ್ರೆಡಿ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಈಗ ಹಣ ಬಿಡುಗಡೆ ಆಗಿದೆ. ಈಗ ನಿಮ್ಗೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡಿದ್ದಾದಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBT ಮುಖಾಂತರ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದು ಬಾಕಿ ಇರುತ್ತೆ. ಸ್ನೇಹಿತರೆ, ಈಗ ಸದ್ಯಕ್ಕೆ ಈ ಒಂದು ಪ್ರೋಸೆಸ್ ಎಲ್ಲ ನಡೀತಿದೆ ಅಂತೆ. ನಿಮಗೆ ಯಾವಾಗಿಂದ ಆದರೂ ಹಣ ಬರ್ಬೋದು, ಇವತ್ತಿಂದ ಆದರೂ ಹಣ ಬರ್ಬೋದು, ಇಲ್ಲ ನಾಳೆಯಿಂದ ಆದರೂ ಹಣ ಬರ್ಬೋದು. ಒಂದು ಸರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಈಗ ಹಣ ಬಿಡುಗಡೆ ಆಗಿರುವಂಥದ್ದು ಹಣಕಾಸು ಇಲಾಖೆಯಿಂದ. ಆ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. ಅಲ್ಲಿಂದ DBT ಮುಖಾಂತರ ನಿಮಗೆ ಪುಷ್ ಕೂಡ ಮಾಡಿರುವಂಥದ್ದು. ನಿಮಗೆ ಶೀಘ್ರದಲ್ಲೇ ಹಣ ಜಮಾ ಆಗುತ್ತೆ. ಇವತ್ತು ಬೆಳಗ್ಗೆಯಿಂದ ನಿಮ್ಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗ್ಬೋದು. ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ. ಹಣ ಬಂದಿದ್ದರೆ ವಿಡಿಯೋಗೆ ಲೈಕ್
ಲೈಕ್ ಮಾಡ್ಬಿಟ್ಟು ಹಣ ಬಂದಿದೆ ಅಂತ ಹೇಳಿ, ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಹಣ ಬಂದಿಲ್ಲ ಅಂತ ಹೇಳಿ. ಮತ್ತು ಅದ್ರ ಜೊತೆಗೆ 23ನೇ ಕಂತಿನ ಹಣದ ಬಗ್ಗೆ ಕೂಡ ತಿಳಿಸಿ, ಹಣ ನಿಮಗೆ ಜಮಾ ಆಗ್ತಿದೆಯಾ ಇಲ್ವಾ ಅಂತ.